KGF ಚಿತ್ರದಲ್ಲಿ ರಾಕಿ ಬಾಯ್ ಎಲ್ಡೊರಾಡೋ ಹುಡುಕೊಂಡು ಹೋದಾಗೆ ಒಬ್ಬ ನಿಜವಾದ ವ್ಯಕ್ತಿಯ ಪರಿಚಯವನ್ನು ನಿಮಗೆ ಮಾಡಿಸ್ತೀನಿ. ಮತ್ತ್ಯಾಕೆ ತಡ, ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್ಸ್, ಯಾಕಂದರೆ ಜರ್ನಿ ತುಂಬ ಮಜವಾಗಿರಲಿದೆ. ಸೊ ವಿಡಿಯೋ ಸ್ಟಾರ್ಟ್ಸ್ ಇನ್ 3, 2, 1. ಮಾರ್ಚ್ 1537 ಸ್ಪ್ಯಾನಿಷರು ದಕ್ಷಿಣ ಅಮೆರಿಕವನ್ನು ವಶಪಡಿಸಿಕೊಳ್ಳೋಕ್ಕೆ ಸುಮಾರು 20 ವರ್ಷಗಳ ಪ್ರಯತ್ನವನ್ನು ನಡೆಸ್ತಿರ್ತಾರೆ. ಅದಕ್ಕೆ ಅವರ ಕುಖ್ಯಾತ ಸೇನೆಯಾದಂತಹ ಕಾನ್ಕಿಸ್ಟೋಡರ್ಸ್ಗಳನ್ನ ಬಳಸ್ಕೊಳ್ತಾ ಇರ್ತಾರೆ. ನೋಡ್ತಿದ್ದಂತೆ ಈ ಎಲ್ಡೊರಾಡೋನ ದಂತಕತೆ ಸ್ಪ್ಯಾನಿಷರ ನಡುವೆ ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಹಾಗಾಗಿ ಅವರು ದಕ್ಷಿಣ ಅಮೆರಿಕದ ತುಂಬ ಹಲವಾರು ಕಡೆ ಹುಡುಕಾಟವನ್ನು ನಡೆಸ್ತಾರೆ. ಈ ಹುಡುಕಾಟಕ್ಕೆ ಧುಮುಕಿದ ಮುಖ್ಯ ಪಾತ್ರಧಾರಿಯೇ ಗೋನ್ಜಾಲೋ ಪಿಜಾರ್ರೋ. ಈತ ಫ್ರಾನ್ಸಿಸ್ಕೋ ಪಿಜಾರ್ರೋನ ಮಲಸಹೋದರ. ಫ್ರಾನ್ಸಿಸ್ಕೋ ಇನ್ಕಾ ಸಾಮ್ರಾಜ್ಯವನ್ನು ಸೋಲಿಸಿ ವಶಪಡಿಸಿಕೊಂಡು ಹಡಗುಗಳ ತುಂಬ ಚಿನ್ನವನ್ನು ತುಂಬಿಕೊಂಡು ವಾಪಸ್ ಸ್ಪೇನ್ಗೆ ತಂದಿದ್ದಂತೆ. ಪಿಜಾರ್ರೋ ಕುಟುಂಬಕ್ಕೆ ಸೇರಿದ ಕಾರಣ ಗೋನ್ಜಾಲೋನನ್ನ ಕ್ವಿಟೋ ಅಂದರೆ ಇಂದಿನ ಈಕ್ವೆಡಾರ್ ಪ್ರದೇಶಕ್ಕೆ ವೈಸ್ ಗವರ್ನರ್ ಆಗಿ ನೇಮಿಸಲಾಯಿತು. ಆದರೆ ಗೋನ್ಜಾಲೋಗೆ ಉಪ ಗವರ್ನರ್ ಆಗಿಯೂ ಸಹ ಹೆಚ್ಚಿನ ಮಹತ್ವಾಕಾಂಕ್ಷೆ ಇತ್ತು. ಇಲ್ಲಿಂದಲೇ ಚಿನ್ನದ ನಗರ ಎಲ್ಡೊರಾಡೋನ ಹುಡುಕಾಟಕ್ಕೆ ಒಂದು ಹೊಸ ಆಯಾಮವು ಸಿಕ್ಕಿದ್ದು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್ಟೋಕ್ರಸಿ. ನಾನು ವಿಶಾಲ್ ಹೆಗ್ಡೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. 1541 ಗೋನ್ಜಾಲೋ ಪಿಜಾರ್ರೋ ಎಲ್ಡೊರಾಡೋ ಪ್ರಯಾಣಕ್ಕೆ ಸಿದ್ಧನಾಗ್ತಾನೆ. ಅದಕ್ಕಾಗಿ ಅವನ ಬಾಲ್ಯ ಸ್ನೇಹಿತ ಜೊತೆಗೆ ಸೋದರ ಸಂಬಂಧಿಯಾದ ಫ್ರಾನ್ಸಿಸ್ಕೋ ಡೆ ಒರಿಯಾನೋನ ಸಹಾಯವನ್ನು ಪಡಿತಾನೆ. ಪಿಜಾರ್ರೋಗೆ ಅಲ್ಲಿನ ಮೂಲ ನಿವಾಸಿಗಳು ಒಂದು ಅತ್ಯಂತ ಮಹತ್ವದ ಮಾಹಿತಿಯನ್ನು ಕೊಡ್ತಾರೆ. ಆತ ಹುಡುಕ್ತಾ ಇದ್ದ ಚಿನ್ನದ ನಗರ ಅವನ ಊಹೆಗಿಂತ ಬಹಳ ದೂರ, ಅಂದರೆ 600 ಮೈಲಿಗಳು ದಕ್ಷಿಣದಲ್ಲಿರೋ ಲೇಕ್ ಗ್ವಾಟವಿಟ ಬಳಿ ಇರಬಹುದು. ಜೊತೆಗೆ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಆ ನಗರ ಬರುವುದಿಲ್ಲ ಎಂಬುದನ್ನು ಅವರು ತಿಳಿಸ್ತಾರೆ. ಇದನ್ನ ಕೇಳಿ ಪರ್ವತವನ್ನು ಹತ್ತಿ ಇಳಿಯೋ ಕಷ್ಟ ತಪ್ಪಿತು ಅಂತ ಪಿಜಾರ್ರೋ ಖುಷಿ ಪಡ್ತಾನೆ. ಆದರೆ ಈ ಹೊಸ ಸ್ಥಳ ಮತ್ತು ಪ್ರಯಾಣ ಪರ್ವತಗಳಿಗಿಂತ ಕ್ರೂರ ಮತ್ತು ಭಯಾನಕ ಎಂಬುದರ ಸಣ್ಣ ಸುಳಿವು ಕೂಡ ಗೋನ್ಜಾಲೋಗೆ ಸಿಗಲಿಲ್ಲ. ದಂತಕಥೆಯ ಪ್ರಕಾರ ಚಿನ್ನದ ನಗರ ಎಲ್ಡೊರಾಡೋ ಅಮೆಜಾನ್ ಕಾಡಿನ ಮಧ್ಯ ಯಾವುದೋ ಒಂದು ನದಿಯ ತಟದಲ್ಲಿ ಕೂತಿದೆ. ಫೆಬ್ರವರಿ 1541 ಗೋನ್ಜಾಲೋ ಮತ್ತು ಒರಿಯಾನೋ 340 ಸ್ಪೇನ್ನ ಸೈನಿಕರು ಹಾಗೂ 4000 ಮೂಲ ನಿವಾಸಿಗಳೊಂದಿಗೆ ಅವರ ಪ್ರಯಾಣವನ್ನು ಆರಂಭಿಸ್ತಾರೆ. ಸುಮಾರು 11 ತಿಂಗಳ 200 ಮೈಲಿಗಳ ಪ್ರಯಾಣದ ನಂತರವೂ ಗೋನ್ಜಾಲೋ ಮತ್ತು ಅವನ ಸಹಚರರಿಗೆ ಈ ಎಲ್ಡೊರಾಡೋ ನಗರದ ಯಾವುದೇ ಸಣ್ಣ ಸುಳಿವು ಸಹ ಸಿಗುವುದಿಲ್ಲ. ಪಿಜಾರ್ರೋ ಮತ್ತು ಅವನ ಪಡೆ ಕೋಕೋವಾ ನದಿಯ ದಂಡೆಯನ್ನು ತಲುಪ್ತಾರೆ. ಅಷ್ಟರಲ್ಲಾಗಲೇ ಅವನ ಸೈನ್ಯದ ಬಹುತೇಕ ಜನರು ಸತ್ತಿರ್ತಾರೆ ಅಥವಾ ಸಾಯುವ ಹಂತದಲ್ಲಿರ್ತಾರೆ. 3000 ಮೂಲ ನಿವಾಸಿಗಳು ಮತ್ತು 140 ಸ್ಪೇನ್ನ ಸೈನಿಕರು ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಆಹಾರ ಕೊರತೆ ಉಂಟಾಗಿ ಅವರ ಕುದುರೆಗಳನ್ನು ತಿಂದು ಬದುಕುವ ಪರಿಸ್ಥಿತಿಯಲ್ಲಿ ಉಂಟಾಗಿರುತ್ತೆ. ಈ ಪ್ರಯಾಣ ಚಿನ್ನದ ಬೇಟೆಯಿಂದ ಸಾವು ಬದುಕಿನ ಹೋರಾಟವಾಗಿ ಮಾರ್ಪಾಡಾಗಿರುತ್ತೆ. ಈ ಯಾತ್ರೆ ಇನ್ನೇನು ಬಂಡಾಯವಾಗಿ ಬದಲಾಗಬೇಕು. ಅಷ್ಟರಲ್ಲಿ ಗೋನ್ಜಾಲೋ ಒಂದು ಉಪಾಯವನ್ನು ಮಾಡ್ತಾನೆ. ಒಂದು ದೋಣಿಯನ್ನು ತಯಾರಿಸಿ ಇಳಿಮುಖವಾಗಿ ಹರಿಯುತ್ತಿರುವ ನದಿಯಲ್ಲಿ ಪ್ರಯಾಣಿಸಿ ಆಹಾರವನ್ನು ಹುಡುಕಿ ಶೇಖರಿಸಿ ವಾಪಸ್ ಕೋಕೋವಾ ನದಿಯ ದಂಡೆಗೆ ತರೋದು. ಡಿಸೆಂಬರ್ 26, 1541 ಪಿಜಾರ್ರೋ ಆತನ ಸ್ನೇಹಿತ ಒರಿಯಾನೋಗೆ ಈ ಜವಾಬ್ದಾರಿಯನ್ನು ವಹಿಸಿ 50 ಜನರ ಜೊತೆಗೆ ಆತನನ್ನು ಕಳುಹಿಸಿಕೊಡ್ತಾನೆ. ಇಳಿಮುಖ ಹರಿವಿನ ನದಿಯ ರಭಸ ಜೋರಾಗಿದ್ದ ಕಾರಣ ಒರಿಯಾನೋಗೆ ಹೆಚ್ಚಿನ ಪ್ರಯಾಸವೇನೂ ಆಗಲಿಲ್ಲ. ಆದರೆ ಅವರಿಗೆ ಯಾವುದೇ ಆಹಾರ ಸಿಗದೆ 14 ದಿನಗಳ ಸತತ ಪ್ರಯಾಣವನ್ನು ಮಾಡೋ ಅನಿವಾರ್ಯತೆ ಎದುರಾಯಿತು. 14 ದಿನಗಳ ನಂತರ ಅವರಿಗೆ ಆಹಾರವೂ ಸಿಕ್ತು. ಆದರೆ ಸಮಸ್ಯೆ ಏನಪ್ಪ ಅಂದರೆ ವಾಪಸ್ ಹೋಗೋದಿಕ್ಕೆ ನದಿಯ ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ಚಲಿಸಬೇಕಿತ್ತು. ಅವರಿಗೆ ಈ ಕೆಲಸ ಅಸಾಧ್ಯವೆಂಬುದು ಅರಿವಾಯಿತು. ಆಗ ಒರಿಯಾನೋ ಒಂದು ನಿರ್ಧಾರವನ್ನು ತಗೊಂಡ. ವಾಪಸ್ ಕೋಕೋವಾ ನದಿ ದಂಡೆಗೆ ಹೋಗೋ ಬದಲು ಪ್ರಯಾಣವನ್ನು
ಮುಂದುವರಿಸೋದು. 1 ತಿಂಗಳ ಕಾಯುವಿಕೆ ನಂತರ ಗೋನ್ಜಾಲೋ ಪಿಜಾರ್ರೋಗೆ ಆತನ ಸ್ನೇಹಿತ ಓರಿಯಾನೋ ವಾಪಸ್ ಬರುವುದಿಲ್ಲ ಎಂಬ ಮನವರಿಕೆಯಾಯಿತು. ಓರಿಯಾನೋ ಮೋಸ ಮಾಡಿದ್ದಾನೆ ಎಂಬ ಶಂಕೆ ಕೂಡ ಮೂಡಿತು. ಆತ ಎಲ್ಡೊರಾಡೋ ತಲುಪಿರಬಹುದು ಎಂಬ ಅನುಮಾನವೂ ಮೂಡಿತು. ಹಾಗಾಗಿ ಗೊಂಜಾಲೋ ಉಳಿದ ಸೈನಿಕರು ಮತ್ತು ಮೂಲ ನಿವಾಸಿಗಳೊಂದಿಗೆ ವಾಪಸ್ ಅವನು ವೈಸ್ ಗವರ್ನರ್ ಆಗಿದ್ದ ಕ್ವಿಟೋಗೆ ಮರಳುತ್ತಾನೆ. ಆ ಸಮಯದಲ್ಲಿ ಪಿಜಾರೋ ಬಳಿ ಒಂದು ಶೂ ಕೂಡ ಇರಲಿಲ್ವಂತೆ. ಬಟ್ಟೆಗಳು ಹಳೇದಾಗಿ ಹರಿದು ಹೋಗಿದ್ವಂತೆ. ಪಿಜಾರೋ ಕೋಪದಲ್ಲಿ ಇನ್ಯಾವತ್ತಾದರೂ ಓರಿಯಾನೋ ಕಣ್ಣಿಗೆ ಬಿದ್ದಲ್ಲಿ ಆತನನ್ನು ಕೊಲೆ ಮಾಡೋದಾಗಿ ಶಪಥ ಮಾಡ್ತಾನೆ. ಇತ್ತ ಓರಿಯಾನೋ ಅವನ ಪ್ರಯಾಣವನ್ನು ಮತ್ತಷ್ಟು ಕ್ರಮಿಸಿದ್ದ. ಆದರೆ ಅವನಿಗೆ ಯಾವುದೇ ನಗರದ ಸುಳಿವು ಸಿಕ್ಕೇ ಇರಲಿಲ್ಲ. ಸ್ವಲ್ಪ ಸಮಯದಲ್ಲೇ ಒಂದು ವಿಸ್ತಾರವಾದ ದೊಡ್ಡ ನದಿಯನ್ನು ಅವರ ದೋಣಿ ಸೇರಿತ್ತು. ಓರಿಯಾನೋ ಈ ನದಿಯೇ ನಮ್ಮನ್ನು ಎಲ್ಡೊರಾಡೋಗೆ ತಲುಪಿಸಲಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ದ. ಆ ದೊಡ್ಡ ನದಿಯಲ್ಲಿ ಪ್ರಯಾಣ ಮಾಡ್ತಾ ಅವರಿಗೆ ಆ ನದಿಯ ದಡದ ಕಾಡಿನಲ್ಲಿ ಜನರು ವಾಸಿಸುತ್ತಿದ್ದ ಬೃಹತ್ ವಸಾಹತುಗಳು ಕಾಣಿಸೋಕೆ ಶುರುವಾಯಿತು. ಅಲ್ಲಿನ ಜನರು ಬಂಗಾರವನ್ನ ಆಭರಣ ರೂಪದಲ್ಲಿ ಧರಿಸಿದ್ರು. ಅದೊಂದು ಪ್ರವರ್ಧಮಾನವಾದ ನಗರವಾಗಿತ್ತು. ಅಲ್ಲಿನ ಮೂಲ ನಿವಾಸಿಗಳು ಈ ಸ್ಪ್ಯಾನಿಷ್ ಯಾತ್ರಿಗಳಿಗೆ ತಿನ್ನೋದಕ್ಕೆ ಆಹಾರವನ್ನು ಕೊಟ್ಟು ಸ್ವಲ್ಪ ಮಟ್ಟಿಗೆ ಅವರ ಭಾಷೆಯನ್ನು ಸಹ ಕಲಿಸ್ಕೊಟ್ರು. ಓರಿಯಾನೋ ಅವನ ಪಯಣವನ್ನು ಮುಂದುವರಿಸ್ತಿದ್ದಂತೆ ಇನ್ನೂ ಬೃಹತ್ ನಗರಗಳು ಮುಂದೆ ಇರೋ ಕಥೆಗಳು ಅವನ ಕಿವಿಗೆ ಬೀಳತೊಡಗಿತ್ತು. ಎಲ್ಡೊರಾಡೋ ತಲುಪುವ ನಂಬಿಕೆ ಸಹ ಓರಿಯಾನೋಗೆ ಹೆಚ್ಚಾಗಿತ್ತು. ಆದರೆ ಪಯಣ ಮುಂದೆ ಸಾಗ್ತಾ ಸಾಗ್ತಾ ಮೂಲ ನಿವಾಸಿಗಳ ವರ್ತನೆ ಬದಲಾಗೋಕೆ ಶುರುವಾಗಿತ್ತು. ಈ ಹೊರ ಯಾತ್ರಿಕರನ್ನ ತಡೆಯುವ, ಹಿಂದಿರುಗಿಸುವ ಮತ್ತು ಕೊಲ್ಲುವ ಪ್ರಯತ್ನಗಳು ಶುರುವಾಯಿತು. ಓರಿಯಾನೋ ಅಲ್ಲಿನ ಮೂಲ ನಿವಾಸಿಗಳ ಯೋಧರಲ್ಲಿ ಮಹಿಳೆಯರನ್ನ ಕಂಡು ಆಶ್ಚರ್ಯಚಕಿತನಾಗಿದ್ದ. ಅವರನ್ನ ಆತ ಅಮೆಜೋನ್ಹಾಸ್ ಎಂದು ಕರೆದಿದ್ದ. ಅಲ್ಲಿಯವರೆಗೂ ಹೆಸರಿಲ್ಲದ ಆ ಉಷ್ಣವಲಯದ ಮಳೆಗಾಡಿಗೆ ಮತ್ತು ಆ ಬೃಹತ್ ದೊಡ್ಡ ನದಿಗೆ ಜೂನ್ 24, 1542 ಹೆಸರು ಇಡಲಾಯಿತು. ಆ ನದಿಯೇ ಅಮೆಜಾನ್ ನದಿ, ಆ ಜಾಗವೇ ಅಮೆಜಾನ್ ಕಾಡು. ಅಂತೂ 8 ತಿಂಗಳ 3000 ಮೈಲಿಗಳ ಪ್ರಯಾಣದ ನಂತರ ಓರಿಯಾನೋ ಮತ್ತು ಅವನ ತಂಡ ಅಟ್ಲಾಂಟಿಕ್ ಮಹಾಸಾಗರವನ್ನು ತಲುಪಿತ್ತು. ಅವರು ಜಗತ್ತಿನ ಅತ್ಯಂತ ಉದ್ದವಾದ ನದಿಯನ್ನು ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗಿ ಪ್ರಯಾಣಿಸಿದ್ರು. ಆದರೆ ಓರಿಯಾನೋಗೆ ಎಲ್ಡೊರಾಡೋ ಮಾತ್ರ ಕಾಣಿಸ್ಲೇ ಇಲ್ಲ. ವಾಪಸ್ ಸ್ಪೇನ್ ತಲುಪ್ತಾ ಇದ್ದಂತೆ ಓರಿಯಾನೋಗೆ ಇದ್ದಂತಹ ಏಕೈಕ ಗುರಿ ಮತ್ತೆ ಎಲ್ಡೊರಾಡೋನ ಹುಡುಕಾಟ. ಈ ಬಾರಿ ಈ ಹುಡುಕಾಟದಲ್ಲಿ ಗೆಲ್ಲುವ ಹುಮ್ಮಸ್ಸು ಆತನಲ್ಲಿ ತುಂಬಿತ್ತು. ತಕ್ಷಣ ಹಣ, ಆಹಾರ, ಸೈನಿಕರು ಮತ್ತು ಹಡಗುಗಳಿಗೆ ಹಣವನ್ನು ಯಶಸ್ವಿಯಾಗಿ ಸಂಗ್ರಹಿಸಿ ಮತ್ತೊಮ್ಮೆ ಎಲ್ಡೊರಾಡೋ ಹುಡುಕುವ ಕೆಲಸಕ್ಕೆ ಓರಿಯಾನೋ ಸಿದ್ಧನಾಗ್ತಾನೆ. ಮೇ 11, 1545 ಓರಿಯಾನೋ ತನ್ನ ಪ್ರಯಾಣವನ್ನು ಸ್ಪೇನಿಂದ ಆರಂಭಿಸ್ತಾನೆ. 4 ಹಡಗುಗಳು, 300 ಸೈನಿಕರು ಮತ್ತು 2 ಹಡಗುಗಳನ್ನು ತಯಾರಿಸುವಷ್ಟು ಸಾಮಗ್ರಿಗಳ ಜೊತೆ ಓರಿಯಾನೋ ಮುಂದೆ ಸಾಗ್ತಾನೆ. ಕೇಪ್ ವರ್ಡೆ ಐಲ್ಯಾಂಡ್ ಅನ್ನು ದಾಟುವಾಗ ನಾವಿಕರ ಕೊರತೆ ಉಂಟಾಗಿ ಓರಿಯಾನೋ ಒಂದು ಹಡಗನ್ನು ಅಲ್ಲೇ ಬಿಟ್ಟು ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಲು ಅಣಿಯಾಗ್ತಾನೆ. ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟುವಾಗ ಸಾಮಗ್ರಿಗಳನ್ನು ಹೊತ್ತು ತರ್ತಿದ್ದಂತಹ ಹಡಗು ಮಧ್ಯದಲ್ಲೇ ಮುಳುಗಿ ಹೋಗುತ್ತೆ. ಅದರಲ್ಲಿದ್ದಂತಹ 77 ಜನ ಅಲ್ಲೇ ಪ್ರಾಣವನ್ನು ಕಳ್ಕೊಳ್ತಾರೆ. ಡಿಸೆಂಬರ್ 20, 1545 ಬ್ರೆಜಿಲ್ನ ಪೂರ್ವ ಸಮುದ್ರದ ದಡಕ್ಕೆ ಓರಿಯಾನೋ ಮತ್ತು ಅವನ ತಂಡ ಬಂದು ತಲುಪುತ್ತೆ. ಅಮೆಜಾನ್ ನದಿಯೊಳಗೆ ಹೋಗೋಕ್ಕೆ ಹರಸಾಹಸನೆ ಮಾಡಬೇಕಾಗುತ್ತೆ. ಆದರೆ ಜಟಿಲವಾದ ಮಾರ್ಗದಲ್ಲಿ 3000 ಮೈಲಿಗಳ ಪ್ರಯಾಣ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗೋದಿಲ್ಲ. ಓರಿಯಾನೋಗೆ ಅಮೆಜಾನ್ ನದಿಯೊಳಗೆ ಪ್ರವೇಶ ಕೊನೆಗೂ ಸಿಗೋದೇ ಇಲ್ಲ. ಅಲ್ಲಿಗೆ ಆತನ ಆತ್ಮಸ್ಥೈರ್ಯ ಪೂರ್ತಿ ಕುಸಿದು ಬಿದ್ದಿತ್ತು. ಉಳಿದಂತಹ 40 ಜನರೊಂದಿಗೆ ಓರಿಯಾನೋ ಟ್ರಿನಿಡಾಡ್ನ ಪಕ್ಕ ಇರುವಂತಹ ಮಾರ್ಗರಿಟಾ ದ್ವೀಪಕ್ಕೆ ಬರ್ತಾನೆ. ವಿಫಲ ಪ್ರಯತ್ನದಿಂದ ಓರಿಯಾನೋನ ಎಲ್ಲರೂ ಸುಳ್ಳ, ಮೋಸಗಾರ ಅಂತ ಕರೀತಾರೆ. ಆದರೆ ಅಮೆಜಾನ್ ನದಿಯ ದಡದಲ್ಲಿ ಇರೋ ಚಿನ್ನದ ನಗರ ಎಲ್ಡೊರಾಡೋ ಸುದ್ದಿ ಮಾತ್ರ ಜೀವಂತವಾಗೇ ಇರುತ್ತೆ. ಮುಂದಿನ ಶತಕಗಳಲ್ಲಿ ಈ ಚಿನ್ನದ ನಗರ ಎಲ್ಡೊರಾಡೋನ ಹುಡುಕುವ ಪ್ರಯತ್ನ ಹಲವಾರು ಜನರು ನಡೆಸ್ತಾರೆ. ಆದರೆ ಎಲ್ಲವೂ ನಿಷ್ಪ್ರಯೋಜಕವಾಗುತ್ತೆ. ಡಿಸೆಂಬರ್ 2020 ಈ ಚಿನ್ನದ ನಗರ ಎಲ್ಡೊರಾಡೋ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾದಂತಹ ಸಮಯ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ತೆಗೆದ
ಬೊಲಿವಿಯಾ ಕಾಡಿನ ಚಿತ್ರಗಳಲ್ಲಿ ಒಂದು ವಿಚಿತ್ರವನ್ನ ಗಮನಿಸಲಾಯಿತು. ಚಿನ್ನದ ನದಿಯಂತೆ ಕಾಣ್ತಿದ್ದಂಥ ಆ ಜಾಗವನ್ನ ಪರೀಕ್ಷಿಸಿದಾಗ ಅಲ್ಲಿ ಅಕ್ರಮ ಚಿನ್ನದ ಗಣಿಗಾರಿಕೆ ನಡೀತಾ ಇದ್ದಂತಹ ವಿಷಯ ಹೊರಬಂತು. ಇದು ಮತ್ತೆ ಚಿನ್ನದ ನಗರ ಎಲ್ಡೊರಾಡೊ ಕತೆಗೆ ಮರುಜೀವವನ್ನು ಕೊಡ್ತು. 2022ರಲ್ಲಿ ಜರ್ಮನ್ ಪುರಾತತ್ವ ಶಾಸ್ತ್ರಜ್ಞ ಹೈಕೋ ಪ್ರೂಮರ್ಸ್ ಅವರ ಸಂಶೋಧಕರ ತಂಡದೊಂದಿಗೆ ಆ ದಟ್ಟಾರಣ್ಯಕ್ಕೆ ಆಗಮಿಸ್ತಾರೆ. ಅವರು ಅಲ್ಲಿನ ಪರಿಸರವನ್ನು ಡ್ರೋನ್ ಮೂಲಕ 3D ಸ್ಕ್ಯಾನ್ ಮಾಡ್ತಾರೆ. ಅದರ ಫಲಿತಾಂಶ ಎಲ್ಲರನ್ನ ನಿಬ್ಬೆರಗಾಗಿಸುತ್ತೆ. ಆ ಜಾಗದಲ್ಲಿ ಒಂದು ಪುರಾತನ ನಾಗರಿಕತೆ ವಾಸವಿದ್ದ ಬಗ್ಗೆ ಬೇಕಾದಷ್ಟು ಸಾಕ್ಷಿಗಳು ಸಿಗುತ್ತೆ. ಅಲ್ಲಿ 60 ಫೀಟ್ಗೂ ಅಧಿಕ ಎತ್ತರದ ಪಿರಾಮಿಡ್ಗಳಿರುತ್ತೆ. ಚೌಕಾಕೃತಿಯ ಮಾನವ ನಿರ್ಮಿತ ಕಟ್ಟಡಗಳು, ರಸ್ತೆಗಳು, ಕಲ್ಲಿನ ಮೆಟ್ಟಿಲುಗಳು, ಹೀಗೆ ಒಂದು ದೊಡ್ಡ ಪ್ರಬುದ್ಧ ನಗರವೇ ದಟ್ಟಾರಣ್ಯದೊಳಗೆ ಇತ್ತು ಎಂಬುದಕ್ಕೆ ಬೇಕಾದಷ್ಟು ಸಾಕ್ಷಿಗಳು ಸಿಗುತ್ತೆ. ಸುಮಾರು 450ರಿಂದ 500 ವರ್ಷಗಳ ಹಿಂದೆ ಈ ನಗರವನ್ನು ಬಿಟ್ಟು ಅಲ್ಲಿನ ಜನ ವಲಸೆ ಹೋಗಿರ್ಬೋದು ಅಂತ ಸಂಶೋಧಕರು ಅಂದಾಜಿಸ್ತಾರೆ. ಲಿಡಾರ್ ತಂತ್ರಜ್ಞಾನದ ಮೂಲಕವಷ್ಟೇ ಇದನ್ನ ಕೆಲವೇ ದಿನಗಳಲ್ಲಿ ಪತ್ತೆ ಹಚ್ಚಲಾಯಿತು. ಅಲ್ಲಿಗೆ ಓರಿಯಾನು ನಿಜವನ್ನೇ ಹೇಳಿದ್ದ ಎಂಬುದು ಸಾಬೀತಾಯಿತು. ಇಂತಹ ದಟ್ಟಾರಣ್ಯದಲ್ಲಿ ಎಲ್ಡೊರಾಡೊದಂತಹ ಚಿನ್ನದ ನಗರ ಇದ್ರೂ ಸಹ ಅದನ್ನ ಹುಡುಕೋದು ಅಸಾಧ್ಯದ ಸಂಗತಿಯೇ. ಯಾಕಂದ್ರೆ ಅಮೆಜಾನ್ ಕಾಡು ಸುಮಾರು ಭಾರತದಷ್ಟೇ ವಿಸ್ತೀರ್ಣವನ್ನು ಹೊಂದಿದೆ. ಆದರೆ ಇಂತಹ ನಗರನೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಭವಿಷ್ಯದಲ್ಲೂ ಸಹ ಈ ಚಿನ್ನದ ನಗರ ಎಲ್ಡೊರಾಡೊ ನಿಗೂಢ ಮತ್ತು ರಹಸ್ಯವಾಗಿ ಉಳಿದುಕೊಳ್ಳಲಿದೆ. ನಿಮಗೆ ಈ ಸೆಗ್ಮೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಜನರ ಜೊತೆ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಮತ್ತೊಂದಿಷ್ಟು ರಹಸ್ಯಮಯ ಕಥೆಗಳೊಂದಿಗೆ ನಾನು ವಿಶಾಲ್ ಹೆಗ್ಡೆ ನಿಮ್ಮ ಮುಂದೆ ಬರ್ತೀನಿ. ಮೀಡಿಯಾಕ್ರಸಿ ಬಿಡಿ, ಆರ್ಟೋಕ್ರಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.